ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಬದಲಾವಣೆ ಆಗ್ತಾ ಇದೆ. ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರು, ಅವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು. ಈ ರೀತಿ ಅವರ ಹಿಡಿತದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನ ಮೋದಿಯ ಸಿದ್ಧಾಂತಕ್ಕೆ ವಿರುದ್ಧ ಆ ವಿಚಾರಕ್ಕೋಸ್ಕರ ನಾನು ಕೂಡ ಧ್ವನಿ ಎತ್ತುತ್ತಾ ಇದ್ದೀನಿ. ಮೋದಿಯವರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ನೊಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ. ನಮ್ಮ ಸಿದ್ಧಾಂತದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಹಿಂದುತ್ವದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಈ ಚುನಾವಣೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಸ್ಪರ್ಧೆ ಮಾಡ್ತಿದ್ದೀನಿ. ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ. ಸರ್, ಈಗ ನಿನ್ನೆ ಕೂಡ ಈಶ್ವರಪ್ಪನವರು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ರು, ಎಲ್ಲ ಸರಿ ಹೋಗುತ್ತೆ, ಈಶ್ವರಪ್ಪನವ್ರಿಗೆ ಮನವೊಲಿಸುವ ಪ್ರಯತ್ನ ಇದೆ, ಅವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾಳೆ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ಹೇಳ್ತಾ ಇರ್ಬೋದು, ಅವ್ರು ಬದಲಾವಣೆ ಮನಸ್ಸನ್ನು ಒಪ್ಪಿಸ್ತೀವಿ, ಅವ್ರು ನಿಂತ್ಕೊಂಡಲ್ಲ ಅಂತ. ಟಿಕೆಟ್ ಯಾಕೆ ತಪ್ಪಿಸ್ತೀರಿ ಯಡಿಯೂರಪ್ಪನವರೇ? ನಾ ತಪ್ಪಿಸಿಲ್ಲ ಅಂತ ಶೋಭಂಗೆ ಯಾರು ಕೊಟ್ಟರು? ನೀವೇನೇ ಚುನಾವಣಾ ಸಮಿತಿ ಸದಸ್ಯರು. ನನ್ನ ಮಗನ್ನ ನಿಮ್ಮ ಮನೆಗೆ ಬಂದಂಥ ಸ್ವಲ್ಪ ಟಿಕೆಟು ಕೊಡಿಸ್ತೇನೆ, ಚುನಾವಣಾ ಪ್ರಚಾರನೂ ಕ್ಷೇತ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗದೆ ಮಾತಿಗೆ ತಕ್ಕಂತೆ ಯಾಕೆ ನಡ್ಕೊಂಡಿಲ್ಲ ನೀವು? ಅದಕ್ಕೋಸ್ಕರ ಹೇಳ್ತೀನಿ, ಇದ್ರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಸಾಕಷ್ಟು ಈಗ ಆನಂದ ಗುರುಜಿಯವರು ಬಂದಿದ್ರು, ಅನೇಕ ಮಠಾಧಿಪತಿಗಳು. ಈಗ ಬೆಳಗ್ಗೆ ನಾನು ಬೆಕ್ಕಿನಕಲ್ ಮಠದ ಆನಂದಪುರ ಸ್ವಾಮಿಗಳ ಹತ್ರನೂ ಬೆಳಗ್ಗೆ ನಾನು ಮಾತಾಡಿದೆ. ಎಲ್ಲ ಸ್ವಾಮೀಜಿಗಳು ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಧರ್ಮವನ್ನು ಉಳಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರ ಹಿಂದೂ ಧರ್ಮಕ್ಕೋಸ್ಕರನೇ ಇರೋಂಥ ಒಂದು ಸಂಘಟನೆ. ಈ ಧರ್ಮಕ್ಕೆ ಚ್ಯುತಿ ಆಗತ್ತೆ ಅನ್ನೋಂಥ ಪ್ರಯತ್ನದಿಂದ ನೋಡಿ, ಯಾರ್ಯಾರು ಧರ್ಮದ ಪರವಾಗಿ ಹೋರಾಟ ಮಾಡ್ತಿದ್ದೀವೋ ಅವರೆಲ್ಲರಿಗೂ ತುಳಿಯೋ ಪ್ರಯತ್ನ. ಬಸವನಗೌಡ ಪಾಟೀಲ್ ರತ್ನಾಳು ಪ್ರತಿನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ. ಮೊನ್ನೆ CT ರವಿ ಅವರು ಹಿಂದುತ್ವದ ಇನ್ನೊಂದು ಧ್ವನಿ, ಪ್ರತಾಪ್ ಸಿಂಹ ಅವರು ಹಿಂದುತ್ವದ ಮತ್ತೊಂದು ಧ್ವನಿ, ನಳಿನ್ ಕುಮಾರ್ ಕಟೀಲ್ ಅವರು, ಸದಾನಂದ ಗೌಡರು, ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮಗೆ ತುಳಿಬೇಕು ಅನ್ನೋ ಪ್ರಯತ್ನದಲ್ಲಿ ಅವ್ರಿಗೆ ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ. ಅದನ್ನು ತಪ್ಪಿಸ್ಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸರ್, ಯಾಕೆ ಹಿಂದುತ್ವ ತುಳಿಬೇಕು? ಅವ್ರಿಗೆ ಬಿಜೆಪಿ ಹಿಂದುತ್ವ ಅಲ್ಲ ಸರ್. ಹೌದು, ಅವ್ರು ತುಳಿಯೋ ಪ್ರಯತ್ನ ಮಾಡ್ತಾರೆ. ತನ್ನ ಮಗನಿಗೋಸ್ಕರ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ಸರಣಿಯರು ನನ್ನ ಮೇಲೆ ಸಿಟ್ಟಿರಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬರಿಗೂ ಒಂದು ಸೀಟ್ ಕೊಡಬಾರ್ದ? ಎಲ್ಲ ಕುರುಬರಲ್ಲಿ ಫೋನ್ ಮಾಡ್ತಿದ್ದಾರೆ, ಏನು ನಾವು ತಪ್ಪು ಮಾಡಿದೀವಿ ಅಂತ. ಉತ್ತರ ಏನದಕ್ಕೆ? ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ. ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ, ನಾನು ಬೇಡ ಅನ್ನಲ್ಲ. ಯಾಕೆ? ಜಾಸ್ತಿ ಓಟ್ ಇದೆ ಅಂತ. ಕುರುಬರು ಓಟ್ ಇಲ್ವಾ? ಇದನ್ನ ಯಡಿಯೂರಪ್ಪನ ತುಂಬಿಸ್ಬೇಕು. ಕೇಂದ್ರ ನಾಯಕರ ಹತ್ರ ತಗೊಂಡೋಗಿ, ಇಲ್ಲ ನಾವು ಕುರುಬರಿಗೆ 1, 2, 3 ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ. ಅದ್ರ ಕುರುಬರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇದೆ.